ಆತ್ಮೀಯ ಸ್ನೇಹಿತರೆಲ್ಲರಿಗೂ ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತನ ಕೋರುತ್ತಾ, ಮಿತ್ರರೇ ನಾನು ನಿನ್ನೆ ದಿನ 2004ರಲ್ಲಿ ನಡೆದಂತಹ UGC ನೆಟ್ ಕನ್ನಡ ಪ್ರಶ್ನೆ ಪತ್ರಿಕೆ ಬಗ್ಗೆ ನಾವು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ. ಯಾವ ರೀತಿಯಲ್ಲಿ ಪ್ರಶ್ನೆಗಳು ಬರ್ತವೆ, ಯಾವ ರೀತಿ ಸಾಲ್ವ್ ಮಾಡಬೇಕಂತ. ಇವತ್ತು ನಾನು ತಗೊಂಡಿರೋದು ಜೂನ್ 2005ರ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡಿದ್ದೀನಿ. ಅದ್ರ ಬಗ್ಗೆ ಯಾವ ರೀತಿಯಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ, ಅದರ ಉತ್ತರ ಏನಾಗಿರುತ್ತೆ ಅಂತಕ್ಕಂಥದ್ದು, ಹೇಗೆ ಅಂತಕ್ಕಂಥದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಸ್ನೇಹಿತರೆ, ನೋಡಿ, ನಾನು ಅನ್ಕೊಂಡಿರೋಗೆ ಈ ಪ್ರಚಲಿತ 2020-25ವರೆಗೂ ನಾನೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋಣ ಅಂತ ಅನ್ಕೊಂಡು ಉದ್ದೇಶ ಇದೆ. ನೋಡೋಣ, ದಿನಕ್ಕೆ 1, 2 ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಪ್ರಯತ್ನ ಮಾಡೋಣ. ನಿಮ್ಮೆಲ್ಲರೂ ಬೆಂಬಲ ಸಪೋರ್ಟ್ ಹೀಗೆ ಇದ್ರೆ ಖಂಡಿತ ಮುಂದುವರ್ಸೋಣ. ನೋಡಿ, ಮೊದಲನೇ ಪ್ರಶ್ನೆನ ನೋಡೋಣ. ಈಗ ಸ್ವಲ್ಪ ಜೂಮ್ ಮಾಡ್ತಿದ್ದೀನಿ, ಗಮನಿಸಿ, ನಿಮಗೆ ಕ್ಲಿಯರಾಗಿ ಕಾಣಲಿ. ಪಂಪನ ಉಲ್ಲೇಖ ಇರುವ ಶಾಸನ ಯಾವುದು? ಈ 4 ಆಪ್ಷನ್ಸ್ ಇದೆ. ಅಬ್ಬಲೂರು ಶಾಸನ, ಬಿ ಬನವಾಸಿ ಶಾಸನ, ಸಿ ಗಂಗಾಧರಂ ಶಾಸನ, ಡಿ ತಮಟಕಲ್ಲು ಶಾಸನ. ಈ 4 ಉತ್ತರದಲ್ಲಿ ಉತ್ತರ ಗಂಗಾಧರಂ ಶಾಸನ. ಎರಡನೇ ಪ್ರಶ್ನೆ, ಪೊಲ್ಲಮೆಯ ಲೇಸು ನಲ್ಲರ ಮೈಯೋಳ್ ಎಂಬ ಉಲ್ಲೇಖ ಇರುವ ಕಾವ್ಯವನ್ನು ಬರೆದ ಕವಿ ಯಾರು? ನೆನ್ಪಿಟ್ಕೊಳ್ಳಿ, ಪೊಲ್ಲಮೆಯ ಲೇಸು ನಲ್ಲರ ಮೈಯೋಳು ಎಂಬ ಉಲ್ಲೇಖ ಇರುವ ಕಾವ್ಯವನ್ನು ಬರೆದ ಕವಿ, ಅಷ್ಟವಂಕನ ಕತೆ ಬರುತ್ತಲ್ಲ, ಅದು ಯಾರು ಬರೆದಿದ್ದು? ಜನ್ನ ಯಶೋಧರ ಚರಿತೆ ಅಲ್ವಾ? ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ಚಿಲಾತಪುತ್ರನ ಕಥೆಯನ್ನು ಒಳಗೊಂಡಿರುವ ಕೃತಿ ಯಾವುದು? ಒಡ್ಡಾರಾಧನೆ. ಉತ್ತರ ಕಾಣ್ತಾ ಇದೆಯಲ್ಲ, ಒಡ್ಡಾರಾಧನೆ. ಚಿಲಾತಪುತ್ರನ ಕಥೆಯನ್ನು ಒಳಗೊಂಡಿರುವ ಕೃತಿ ಒಡ್ಡಾರಾಧನೆ. ನಾಲ್ಕನೇ ಪ್ರಶ್ನೆ, ರಾಷ್ಟ್ರಕೂಟ ಅರಸ 3ನೇ ಕೃಷ್ಣನ ಆಶ್ರಯದಲ್ಲಿದ್ದ ಕವಿ ಯಾರು? ರಾಷ್ಟ್ರಕೂಟ ಅರಸ 3ನೇ ಕೃಷ್ಣನ ಕಾಲದಲ್ಲಿ ಆಶ್ರಯದಲ್ಲಿದ್ದ ದೊರೆ ಯಾರು? ಪೊನ್ನ. ಅದರಿಂದ 5ನೇ ಪ್ರಶ್ನೆ, ಜಿನಸೇನನ ಪೂರ್ವ ಪುರಾಣವನ್ನು ಕನ್ನಡಕ್ಕೆ ಅಳವಡಿಸಿದ ಮೊದಲ ಕಾವ್ಯ? ಜಿನಸೇನನ ಪುರಾಣವನ್ನು ಕನ್ನಡಕ್ಕೆ ಅಳವಡಿಸಿದ ಮೊದಲ ಕಾವ್ಯ ನೆನಪಿದೆ, ನಿಮ್ಗೆ ಗೊತ್ತಿರುವುದಲ್ಲ. ಜಿನಸೇನನ ಪೂರ್ವ ಪುರಾಣವನ್ನು ಆಧಾರವಾಗಿ ಇಟ್ಟುಕೊಂಡು ಬರೆದಂಥ ನಮ್ಮ ಆದಿಕವಿ ಯಾರು? ಪಂಪ ಅಲ್ವಾ? ಅದು ಅವ್ರು ಬರೆದಂಥ ಮೊದಲ ಕೃತಿ ಯಾವುದು? ಪೂರ್ವ ಪುರಾಣವನ್ನು ಆಧಾರವಾಗಿಟ್ಟು ಆದಿಪುರಾಣ. ರಾಮನಾಥ ಎಂಬ ಅಂಕಿತದಲ್ಲಿ ವಚನಗಳನ್ನು ರಚಿಸಿದ ಶರಣ ಯಾರು? ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಜೇಡರ ದಾಸಿಮಯ್ಯ. ಷಟ್ಪದಿ ಬ್ರಹ್ಮದಿಂದ ಯಾರನ್ನು ಎಂದು ಖ್ಯಾತನಾದವನು ಯಾರು? ಗೊತ್ತಿದೆ ನಿಮಗೆ, ರಾಘವಾಂಕ. ಹರಿಹರನ ಶಿವಶರಣನ ರಗಳೆಗಳು ಋಣಿಯಾಗಿರುವ ಕೃತಿ ಯಾವುದು? ಪೆರಿಯ ಪುರಾಣ. ತಮಿಳಿನ ಕೃತಿ ಇದಲ್ಲ, ಆ ಪೆರಿಯ ಪುರಾಣವನ್ನು ಆಧಾರವಾಗಿ ಇಟ್ಟುಕೊಂಡೇ ಈ ಹರಿಹರ ಕೃತಿಗಳನ್ನು ಬರಿತಾನೆ, ರಗಳೆಗಳನ್ನು. ಬ್ರಹ್ಮಶಿವನ ಸಮಯ ಪರೀಕ್ಷೆಯ ಸಾಹಿತ್ಯ ರೂಪ ಯಾವುದು? ಚಂಪು ಮಾದರಿಯಲ್ಲಿ ಬರೆದಿದ್ದಾರೆ. 10ನೇ ಪ್ರಶ್ನೆ, ನಂಜುಂಡ ಕವಿ ರಚಿಸಿದ ಕೃತಿಯ ಹೆಸರು ಕುಮಾರರಾಮನ ಚರಿತೆ. ಇವೆಲ್ಲ ಗೊತ್ತೇ ಇದೆ ಅಲ್ವಾ? ಅದೇ ರೀತಿಯಲ್ಲಿ ನಾವೀಗ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. 11ನೇ ಪ್ರಶ್ನೆ, ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಇದನ್ನು ರಚಿಸಿದವರು ಯಾರು? ನೋಡಿ ಆಪ್ಷನ್ಸು. ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಇದನ್ನು ರಚಿಸಿದವರು ಯಾರು? ಹರ್ಮನ್ ಮೊಗ್ಲಿಂಗ್, JF ಲೀಟ್, EP ರೈಸ್. ಉತ್ತರ ಯಾವುದು? F ಕಿಟೆಲ್. ಫರ್ಡಿನಂಡ್ S ಕಿಟೆಲ್ ಅಂತಕ್ಕಂಥ ಕವಿ ಬರಿತಾನೆ. ಷಷ್ಠಿ ವಿಭಕ್ತಿ ಪ್ರತ್ಯಯ ದೀರ್ಘ ಸ್ವರವಾಗುವ ಲಕ್ಷಣ ಯಾವುದು? ಷಷ್ಠಿ ವಿಭಕ್ತಿ ಪ್ರತ್ಯಯ ಕುಲಬೋರನ ಅಂತ ಬರುತ್ತೆ ನೋಡಿ, ಆ ಥರ ಉದಾಹರಣೆಗಳು. ಆ ಆಕಾರ ಇಳಿತೆ, ಹಳಗನ್ನಡದಲ್ಲಿ ಇದು ಬರುತ್ತೆ. ಪೂರ್ವಗನ್ನಡ ನೋಡಿ, ಆಪ್ಷನ್ ಕೊಟ್ಟಿದ್ದಾನೆ. ಪೂರ್ವಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ. ಅದರಲ್ಲಿ ಉತ್ತರ ಷಷ್ಠಿ ವಿಭಕ್ತಿ ದೀರ್ಘ ಆಗ್ತಕ್ಕಂಥ ಪ್ರಕ್ರಿಯೆ ನಡೀತಕ್ಕಂಥದ್ದು, ಲಕ್ಷಣ ಇರ್ತಕ್ಕಂಥದ್ದು ಹಳಗನ್ನಡದಲ್ಲಿ. ವಾಕ್ಯಂ ರಸಾತ್ಮಕ ಕಾವ್ಯಂ ಎಂಬ ಹೇಳಿಕೆ ನೀಡಿದವರು? ಆನಂದವರ್ಧನನ, ದಂಡಿನೋ, ವಿಶ್ವನಾಥನೋ, ರಾಜಶೇಖರನೋ? ಏನು ಉತ್ತರ? ವಿಶ್ವನಾಥ. ವಾಕ್ಯಂ ರಸಾತ್ಮಕ ಕಾವ್ಯಂ, ನಾವು ಕಾವ್ಯ ಮೀಮಾಂಸೆಯಲ್ಲಿ ನೋಡ್ತೀವಲ್ಲ, ಬರ್ತಕ್ಕಂಥ ವಿಶ್ವನಾಥ ಬರ್ತಕ್ಕಂಥ ಕೃತಿ ಗೊತ್ತಿರಬೇಕಲ್ಲ ನಿಮಗೆ, ಸಾಹಿತ್ಯ ದರ್ಪಣ. 14ನೇ ಪ್ರಶ್ನೆ, ಅನುಕರಣ ತತ್ವವನ್ನು ಮೊದಲಿಗೆ ಪ್ರತಿಪಾದಿಸಿದವರು? ಪ್ಲೇಟೋ. ಅನುಕರಣ ತತ್ವವನ್ನು ಪ್ರತಿಪಾದಿಸಿದವರು ಪ್ಲೇಟೋ. ಎಷ್ಟಂತಿದೆ ಪ್ರಶ್ನೆ, ಸ್ಫೋಟವಾದವನ್ನು ಪ್ರತಿಪಾದಿಸಿದವರು ಯಾರು? ಭರತ, ದಿಗ್ನಾಗ, ನಾಗಾರ್ಜುನ. ಉತ್ತರ ಯಾರು? ಸ್ಫೋಟವಾದವನ್ನು ಪ್ರತಿಪಾದಿಸಿದವರು ಭರ್ತೃಹರಿ, ಅಥವಾ ಕೆಲವೊಂದಲ್ಲಿ ಭೃತಹರಿ ಅಂತಲೂ ಕೂಡ ಇದೆ. 16ನೇ ಪ್ರಶ್ನೆ, ಕೌರವನ ಮುಖ ಕಮಲ ಬಾಡಿತು ಈ ಹೇಳಿಕೆಯಲ್ಲಿ ಯಾವ ಅಲಂಕಾರವಿದೆ? ನೋಡಿ, ಆ ವಸ್ತು ಭೇದ ಇಲ್ಲ ಅಂತ, ಆ ವಸ್ತು ಹೋಲಿಸುವಂಥ ವಸ್ತು, ಆ ವ್ಯಕ್ತಿಯನ್ನು ಅದಕ್ಕೆ ಅಂತಕ್ಕಂಥದ್ದು ವರ್ಣಿಸ್ತಕ್ಕಂಥದ್ದು ಯಾವುದು? ರೂಪಕ ಅಲಂಕಾರ. ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ನಾಟಕ ಯಾವುದು? ಗೊತ್ತೇ ಇದೆ, ಇಗ್ಗಪ್ಪ ಹೆಗ್ಗಡೆ ವಿವಾಹ ಪ್ರಹಸನ. ನಾಡೋಜ ಪಂಪ ಎಂಬ ಕೃತಿಯನ್ನು ಅದು ಕೃತಿ ಯಾವುದು? ಯಾವ ರೂಪದಲ್ಲಿದೆ ಅದು ಸಂಶೋಧನಾ ಗ್ರಂಥ ಬರ್ತಕ್ಕಂಥದ್ದು. ನಾಡೋಜ ಪಂಪ ಯಾರು ಬರೆದಿದ್ದಾರೆ? ಮುಳಿಯ ತಿಮ್ಮಪ್ಪಯ್ಯ ಅಲ್ವಾ? ಚಲನಚಿತ್ರವಾಗಿ ಬಂದ ಒಂದು ಪ್ರಸಿದ್ಧ ಕಾದಂಬರಿ ಯಾವುದು ಇದರಲ್ಲಿ? ಹಂಸಗೀತೆ, ಗ್ರಾಮಾಯಣ, ಶಾಂತಲ, ಮರಳಿ ಮಣ್ಣಿಗೆ ಅಂತಕ್ಕಂಥದ್ದು ಶಿವರಾಮ್ ಕಾರಂತ ಬರೆದಿದ್ದಾರಲ್ಲ, ಅದು ಚಲನಚಿತ್ರವಾಗಿ ಕೂಡ ಫೇಮಸ್ ಆಗಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಅದೇ ರೀತಿಯಾಗಿ 20ನೇ ಪ್ರಶ್ನೆ, ಕೂಪಮಂಡುಕವನ್ನು ರಚಿಸಿದವರು ಯಾರು? ಕೂಪಮಂಡುಕ ಅಂತಕ್ಕಂಥ ಕೃತಿ ರಚಿಸಿದವರು ಯಾರು? ಸುಮಿತೇಂದ್ರ ನಾಡಿ, AK ರಾಮಾನುಜನ್, ಲಂಕೇಶ್, ಗೋಪಾಲಕೃಷ್ಣ ಅಡಿಗ. ಉತ್ತರ ಯಾವುದು? ಗೋಪಾಲಕೃಷ್ಣ ಅಡಿಗ. ಅದೇ ರೀತಿ ಪ್ರಶ್ನೆ, ಬಹು ಆಯ್ಕೆ ಮಾದರಿ ಪ್ರಶ್ನೆಗಳನ್ನು ಈಗ ನೋಡೋಣ. ನಾವು ಇಲ್ಲಿವರೆಗೂ 20 ಪ್ರಶ್ನೆಗಳನ್ನು ಏಕೈಕೆ ಮಾದರಿ ನೆನ್ಪಿಟ್ಕೊಳ್ಳಿ. UGC ನೆಟ್ಟಲ್ಲಿ ಸುಮಾರು ಪ್ಯಾಟರ್ನಲ್ಲಿ ಬರ್ತವೆ. ಈ ಪ್ಯಾಟರ್ನ್ ಹಂಗೆ ಮನಸ್ಸಲ್ಲಿ ಅರ್ಥ ಮಾಡ್ಕೋಬೇಕು. ಫಸ್ಟಿಗೆ ಬರ್ತಕ್ಕಂಥದ್ದು 20 ಪ್ರಶ್ನೆ ಏಕೈಕೆ ಮಾದರಿ ಪ್ರಶ್ನೆ ಬರ್ತದೆ. ಆಮೇಲೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಬರ್ತವೆ. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದು ಸರಿಯಾಗಿದೆ, ಯಾವುದು ಸರಿಯಾಗಿಲ್ಲ ಅಂತಕ್ಕಂಥದ್ದು ಮಾದರಿ, ಮತ್ತು ಬಹು ಆಯ್ಕೆ ಜೋಡಣೆ ಅಂದರೆ ಹೊಂದಿಸಿ ಬರೆಯಲು ಮಾದರಿ ಇರುತ್ತೆ. ನೆಕ್ಸ್ಟ್ ಹೇಳಿಕೆ ವಿವರಣೆ ಆಧಾರಿತ ಪ್ರಶ್ನೆಗಳಿರುತ್ತೆ. ಅನುಕ್ರಮ ಮಾದರಿ. ಈ 7-8 ಮಾದರಿಯಲ್ಲೇ ಪ್ರಶ್ನೆ ಪತ್ರಿಕೆ ಬರುತ್ತೆ. ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಸಾಲ್ವ್ ಮಾಡ್ಕೊಂಡು ನಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು, ಇವರು ಜೈನ ಧರ್ಮದ ಕವಿಗಳು ಯಾರು? ಒಂದು ಜೋಡಿಯನ್ನು ಕೊಟ್ಟಿದ್ದಾನೆ, ಬ್ರಹ್ಮಶಿವ ರುದ್ರಭಟ್ಟ, ಒಂದು ಶಿವಕೋಟೇಶ್ವರ ಷಡಕ್ಷರ ದೇವ, ಮತ್ತು ನೋಡಿ ಹರಿಹರ ಚಾಮರಸ, ಭೀಮಕವಿ ಸಿದ್ದರಾಮ. ಇದರಲ್ಲಿ ಆಪ್ಷನ್ 3 ಮತ್ತು 4 ಹರಿಹರ ಚಾಮರಸ, ಭೀಮಕವಿ ಸಿದ್ದರಾಮ. ಈ ಉತ್ತರ ಸರಿಯಾಗುತ್ತೆ. ಆದ್ದರಿಂದ ಆಪ್ಷನ್ ಎ. ನೆಕ್ಸ್ಟ್ 22ನೇ ಪ್ರಶ್ನೆ, ಸಾಂಗತ್ಯದಲ್ಲಿ ಕಾವ್ಯವನ್ನು ಬರೆದವರು ಯಾರು? 4 ಆಪ್ಷನ್ ಕೊಟ್ಟಿದ್ದಾನೆ. ಸಂಚಿ ಹೊನ್ನಮ್ಮ, ರತ್ನಾಕರವರ್ಣಿ, ನಿಮ್ಗೆ ಗೊತ್ತಿದೆ.
ರತ್ನಾಕರವಣೆ ಬರೆದಿರ್ತಕ್ಕಂಥದ್ದು ಭರತೇಶ ವೈಭವ ನಿಮ್ಗೆ ಗೊತ್ತು, ಸಂಗತಿ ಇಲ್ಲದೆ. ಸಂಚೀವನ ಬರ್ತಕ್ಕಂಥ ಅಧಿಪತಿಯ ಧರ್ಮ ಅಂತಕ್ಕಂಥದ್ದು ಗೊತ್ತಿದೆ ನಿಮಗೆ. ಅದೇ ರೀತಿ ದೇಪರಾಜ ಬರ್ತಕ್ಕಂಥದ್ದು ನಂಜುಂಡನ ಕುಮಾರರಾಮಚರಿತೆ. ಇದು ನಾವು ಗಮನಿಸಬೇಕಾಯ್ತು. ಉತ್ತರ 1 ಮತ್ತು 2 ಸರಿಯಾದ ಉತ್ತರ. ಪುರಾಣವನ್ನು ಆಧರಿಸಿದ ಕಾದಂಬರಿಗಳು ಯಾವುದು? ಇದರಲ್ಲಿ ಆಪ್ಷನ್ 4 ಕೊಟ್ಟಿದ್ದಾನೆ. ಮುಕ್ತಿ, ಪರ್ವ, ಮಹಾಬ್ರಾಹ್ಮಣ, ಭವ. ಇದರಲ್ಲಿ ಪುರಾಣವನ್ನು ಆಧರಿಸಿರ್ತಕ್ಕಂಥದ್ದು ಪರ್ವ. ಪರ್ವ ಮತ್ತು ಮಹಾಬ್ರಾಹ್ಮಣ. ಪರ್ವ ಬರೆದವರು ಯಾರು? ಎಸ್ ಎಲ್ ಭೈರಪ್ಪ ಅವರು. ಮಹಾಬ್ರಾಹ್ಮಣ ಬರೆದವರು ಯಾರು? ದೇವುಡು ಕೃಷ್ಣಮೂರ್ತಿ ಅಂತ ಇದ್ರಲ್ಲ ಅವರು ಬರೆದಿರ್ತಕ್ಕಂಥದ್ದು. ಇದು ಪುರಾಣದ ಕಥೆಗಳು ಆಧಾರಿತವಾಗಿ ರಚಿಸಿದ್ದಾರೆ. 24ನೇ ಪ್ರಶ್ನೆ ನೋಡೋಣ. ಕಾವ್ಯಮೀಮಾಂಸೆಯಲ್ಲಿ ಇವು ರೀತಿಯ ವಿಧಾನಗಳು. ರೀತಿಯಲ್ಲಿ ಬರ್ತಾವಲ್ಲ, ವಾಮನ ರಚಿಸಿದಂಥ ರೀತಿ ಸಿದ್ಧಾಂತ ಇದೆಯಲ್ಲ, ಆ ರೀತಿಯ ವಿಧಾನದಲ್ಲಿ ಮತ್ತೆ ಬರೆದಿರ್ತಕ್ಕಂಥವು ಯಾವು? ಗೌಡಿ, ಲಾಟಿಯ ಬರುತ್ತೆ, ವೈದರ್ಭಿ, ಪಾಂಚಾಲಿ ಇವೆಲ್ಲ ನೋಡಿದಿರಲ್ಲ. ಇವು ಇಂಪಾರ್ಟೆಂಟ್ ಪ್ರಶ್ನೆ, ಕಾವ್ಯಮೀಮಾಂಸೆಯಲ್ಲಿ ನೋಡ್ಕೋಬೇಕು ನಾವು. ಗೌಡಿ, ಲಾಟಿಯ ಹೇಳಿದ ಯಾರು? ರುದ್ರಟ ಹೇಳ್ತಾನೆ. ವೈದರ್ಭಿ ಗೌಡಿ ಯಾರು ಹೇಳ್ತಾರೆ? ಇವರು ಭಾಮ ಹೇಳ್ತಾರೆ. ಹೀಗೆ ನಾವು ಪಾಂಚಾಲಿ ಅವೆಲ್ಲವನ್ನು ನಾವು ಗಮನಿಸ್ಬೋದು ಇಲ್ಲಿ. ನೆಕ್ಸ್ಟ್ ಸಂವಾದಿ ಪದಗಳು ಯಾವುದು ಅಂತ ಹೇಳ್ತಾನೆ. ಸಂವಾದಿ ಪದಗಳು ಅಂದರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಕನ್ನಡಕ್ಕೆ ಸಮನಾಗಿರ್ತಕ್ಕಂಥ ಪದಗಳು. ಕಾವ್ಯಮೀಮಾಂಸೆಯಲ್ಲಿ ನಾವು ಗಮನಿಸ್ತೀವಿ. ಪಾಶ್ಚಾತ್ಯ ಕಾವ್ಯಮೀಮಾಂಸೆ, ಸಬ್ಲೈಮ್, ಮಹೋನ್ನತಿ, ಇದು ಸರಿಯಾದ ಉತ್ತರ. ಟ್ರಾಜಿಡಿ ಅಂದರೆ ರುದ್ರನಾಟಕ ಅಂತ ಗೊತ್ತಿದೆ. ಇದು ಅನುಕರಣ ವ್ಯಂಜನ, ಇವೆಲ್ಲ ಅದಕ್ಕೆ ಸೂಟ್ ಆಗಲ್ಲ. 26ನೇ ಪ್ರಶ್ನೆ. ಇವುಗಳು ಖಂಡಕಾವ್ಯಗಳು. ಯಾವುದು ಖಂಡಕಾವ್ಯಗಳು ನಿಮ್ಗೆ ಗೊತ್ತಿದೆ? ಗೋಲ್ಗತ ಯಾರು ರಚಿಸಿದ್ದು? ಗೋವಿಂದ ಪೈ ಅವರು ಅಲ್ವಾ. ಅದೇ ರೀತಿಯಾಗಿ ಚಿತ್ರಾಂಗದ ಯಾರು ರಚಿಸಿದ್ದು? ಕುವೆಂಪು ಅವರು. ಇವೆರಡು ಖಂಡಕಾವ್ಯಗಳು. ಹಾಗಾದ್ರಿಂದ ಆಪ್ಷನ್ ಎ ಸರಿಯಾದ ಉತ್ತರ. 27ನೇ ಪ್ರಶ್ನೆ ಮಿತ್ರರೇ. ವಿಮರ್ಶೆಯನ್ನೇ ತಮ್ಮ ಬರವಣಿಗೆ ಉದ್ದೇಶವನ್ನಾಗಿ ಇಟ್ಟುಕೊಂಡವರು ಯಾರು? ವಿಮರ್ಶೆಯನ್ನು ಮಾಡ್ತಕ್ಕಂಥವ್ರು ಅವ್ರು ಯಾರು? ತಮ್ಮ ಜಾಸ್ತಿ ವಿಮರ್ಶೆಯಲ್ಲಿ ನಾವು ಅವರ ಹೆಸರನ್ನ ಕೇಳ್ತೇವೆ ಕನ್ನಡದಲ್ಲಿ. ಯಾರು? ಜಿ.ಎಸ್. ಅಮೂರ್ ಅವರು ಮತ್ತು ಟಿ.ಪಿ. ಕೈ ಅಶೋಕ, ಡಿ.ಆರ್. ನಾಗರಾಜು, ಜಿ.ಎಚ್. ನಾಯಕ. ಇವೆಲ್ಲ ನೋಡಿದ್ರೆ ಜಿ.ಎಚ್. ನಾಯಕ ಅವರು ನಿಜಧ್ವನಿ ಅಂತಕ್ಕಂಥದ್ದು ಬರ್ತಾರೆ. ಡಿ.ಆರ್. ನಾಗರಾಜ್ ಅವರು ಬಹಳ ಒಳ್ಳೊಳ್ಳೆ ಶಕ್ತಿ ಶಾರದೆ ಮೇಳ ಅಂತಕ್ಕಂಥದ್ದು, ಶಕ್ತಿ ಶಾರದೆ ಸಂಸಾರ ಅಂತಕ್ಕಂಥ ಬರ್ತಾರೆ. ಜಿ.ಎಸ್. ಅಮೂರ್, ಟಿ.ಪಿ. ಅಶೋಕರು ಎಲ್ಲ ವಿಮರ್ಶೆಯಲ್ಲೇ ಬರ್ತಾರೆ. ಕೀರ್ತನೆ ಅಂತ ಕುರಿತು ಕೂಡ ವಿಮರ್ಶೆಯಲ್ಲೇ ಬರ್ತಾರೆ. ಜೊತೆಗೆ ಸ್ವಲ್ಪ ಇಲ್ಲಿ ಯಾಕಂದ್ರೆ ತೀನಂಶರು ಬರಲ್ಲ ಜಾಸ್ತಿ, ಹಾಗಾಗಿ ಬರಲ್ಲ. ಅದನ್ನು ಸೂಟ್ ಆಗಿರ್ತಕ್ಕಂಥ ಉತ್ತರ 2 ಮತ್ತು 3. ಮುಂದಿನ ಪ್ರಶ್ನೆ ನೋಡೋಣ. 28ನೇ ಪ್ರಶ್ನೆ. ಇವುಗಳಲ್ಲಿ ಪೋರ್ಚುಗೀಸ್ ಭಾಷೆಯಿಂದ ಸ್ವೀಕೃತವಾದ ಪದಗಳು. ನಮ್ಗೆ ಕಲ್ತಿದ್ದೀವಿ ನಾವು ಭಾಷೆಗಳ, ಬೇರೆ ಬೇರೆ ಭಾಷೆಗಳಿಂದ ಪದಗಳು ನಾವು ಅನ್ಯದೇಶೀಯ ಪದಗಳು ಸಂದರ್ಭದಲ್ಲಿ ಕಲಿತಿರ್ತೀವಿ ನಾವು. ಅನ್ಯ ದೇಶಗಳಲ್ಲಿ ಬರ್ತಕ್ಕಂಥ ಪೋರ್ಚುಗೀಸ್ ಒಂದು, ಅದರಲ್ಲೂ ಕೂಡ ಪಪ್ಪಾಯಿ ಮತ್ತು ಬಟಾಟೆ ಇದರಲ್ಲಿ ಇದು ಇದೆ. ಜಾಮೀನು, ಸಿಬ್ಬಂದಿ ಇವೆಲ್ಲ ಹಿಂದೂಸ್ತಾನಿ ಪದಗಳು, ಉರ್ದು ಪದಗಳನ್ನು ಗಮನಿಸ್ತಾ ಇದ್ದೇವೆ. ನೆಕ್ಸ್ಟ್ 29ನೇ ಪ್ರಶ್ನೆ. ಅರ್ಥ ಸಂಕೋಚಕ್ಕೆ ಉದಾಹರಣೆ. ಅರ್ಥ ಸಂಕೋಚ ಅಂತಂದರೆ ಅರ್ಥ ಕ್ರಮೇಣ ತನ್ನ ಗುಣವನ್ನು ಕಿರಿದಾಗಿಸ್ಕೊಳ್ಳುತ್ತೆ, ಅರ್ಥವನ್ನು ಕುಗ್ಗಿಸಿಕೊಳ್ಳುತ್ತೆ. ಯಾವುದದು ಅರ್ಥ ಸಂಕೋಚಕ್ಕೆ? ಅಗ್ಗ ನೋಡಿ, ಇದು ಅರ್ಥ ಸಂಕೋಚಕ್ಕೆ ಉದಾಹರಣೆ. ಅದೇ ರೀತಿ ಪೊನ್ ಅಂದರೆ ಬಂಗಾರ, ಇದು ತನ್ನ ಅರ್ಥವನ್ನು ಕಡಿಮೆ ಮಾಡಿಕೊಂಡಿದೆ. ಯಾಕಂದರೆ ಓಲೆ ಅಂತಕ್ಕಂಥದ್ದು ಇಲ್ಲಿ ಯಾಕೆ ಆಪ್ಷನ್ ಬರಲ್ಲ ಅಂದರೆ, ಓಲೆ ಅಂದರೆ ಕಾಗದ ಅಂತಲೂ ಬರುತ್ತೆ, ಓಲೆ ಅಂದರೆ ಕಿವಿ ಬಂಗಾರ ಅಂತಲೂ ಬರುತ್ತೆ, ಒಡವೆ ಅಂತ ಬರುತ್ತೆ. ಹಾಗಾಗಿ ಇದು ಒಡವೆ ಅಂದರೆ ಬಂಗಾರ, ಒಡವೆಗಳೆಲ್ಲ ಬರ್ತವೆ. ಅರ್ಥ ಸಂಕೋಚ ಅಗ್ಗ ಅಂದರೆ ಒಂದೇ ಅರ್ಥ ಇದೆ, ಮತ್ತು ಇಲ್ಲಿ ಪೊನ್ ಅಂದ್ರೂ ಕೂಡ ಬಂಗಾರ ಅಂತ ಒಂದೇ ಅರ್ಥ ಇದೆ. ಹಾಗಾಗಿ ಇದಕ್ಕೆ ಬೇರೆ ಅರ್ಥ ಇಲ್ಲ. ಸಂಕೋಚಕ್ಕೆ ಉದಾಹರಣೆ ಅವು. ನೆಕ್ಸ್ಟ್ ಅಂಶಿ ಸಮಾಸಕ್ಕೆ ಉದಾಹರಣೆ. ಅಂಶಿ ಗೊತ್ತಲ್ಲ, ಹಿಂಗಾಲು, ಹಿಂದರೆ ಉಲ್ಟಪಲ್ಟ ಆಗುತ್ತಲ್ಲ. ಹಿಂಗಾಲು ತಲೆಯ ಪ್ಲಸ್ ಇಂದು ಅಂತ ನಾವು ಏನು ವಿಗ್ರಹಕ್ಕೆ ಮಾಡಿ ಬರ್ತೀವಲ್ಲ, ಅದು ಉಲ್ಟಾಗುತ್ತೆ. ಮುಂದಲೆ ಅಂಗೈ, ಇವೆಲ್ಲ ನೋಡಿ, ಇವೆಲ್ಲ ಅಂಶಿ ಸಮಸ್ಯೆಗೆ ಉದಾಹರಣೆ. ಮಿತ್ರರ ಲೇಖನ ಭಾಗ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಅದನ್ನು ಚೆನ್ನಾಗಿ ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನು ಕೇಳಿರ್ತಾರೆ, ಅದಕ್ಕೆ ನಾವು ಉತ್ತರ ಕೊಟ್ಟರೆ ಸಾಕು. ಗಮನಿಸಿ, ಇಲ್ಲಿ ಅದನ್ನೇ ಸ್ಟೋರಿ ಹೇಳಿದ್ದೇನೆ, ಒಂದು ಕತೆ, ಅದ್ರ ಬಗ್ಗೆ ಒಂದು ಪ್ರಶ್ನೆಗಳನ್ನು 5 ಪ್ರಶ್ನೆಗಳು ಬರ್ತೀವಿ. ಒಂದು ಬಗ್ಗೆ ಜಾಸ್ತಿ ಏನು ಯಾಕಂದ್ರೆ ಭಾಳ ಸುಲಭವಾಗಿರ್ತದೆ, ಓದ್ಕೊಂಡು ನಾವು ಅಲ್ಲಿ ಕತೆ ಓದೋದು ಅಥವಾ ಒಂದು ಪ್ಯಾರಾಗ್ರಾಫ್ ಓದೋದು, ಅಲ್ಲಿ ಸಂಬಂಧಪಟ್ಟಂಥ ಪ್ರಶ್ನೆಗಳು ಉತ್ತರ ಕೊಟ್ಟರೆ ಸಾಕು. ಮುಂದಿನದ ಗಮನಿಸೋಣ. 33ನೇ ಪ್ರಶ್ನೆ ನೋಡೋಣ. ಭಿನ್ನ ಶಿಸ್ತುಗಳಿರುವ ವ್ಯತ್ಯಾಸವು. ವಸ್ತುವಿನಲ್ಲಿಲ್ಲ, ದೃಷ್ಟಿಯಲ್ಲಿದೆ. ಕೇಂದ್ರದಲ್ಲಿಲ್ಲ, ನೋಡೋ ವಿಧಾನದಲ್ಲಿದೆ. ದೃಷ್ಟಿಯಲ್ಲಿಲ್ಲ, ಕೇಂದ್ರದಲ್ಲಿದೆ. ವಿಜ್ಞಾನದಲ್ಲಿಲ್ಲ, ಪುರಾಣದಲ್ಲಿದೆ. ಇದನ್ನು ಸ್ವಲ್ಪ ನಾವು ವಿಚಾರವಾಗಿ ಉತ್ತರ ನೋಡಿದಾಗ, ವಸ್ತುವಿನಲ್ಲಿಲ್ಲ, ದೃಷ್ಟಿಯಲ್ಲಿದೆ. ನಾವು ನೋಡ್ತಕ್ಕಂಥ ಶಿಸ್ತು, ನಾವು ನೋಡ್ತಕ್ಕಂಥ ನೋಟದಲ್ಲಿದೆ ಅಲ್ವಾ, ದೃಷ್ಟಿಯಲ್ಲಿದೆ ಸರಿಯಾದ ಉತ್ತರ. ಕೇಂದ್ರದಲ್ಲಿಲ್ಲ, ನೋಡೋ ವಿಧಾನದಲ್ಲಿ. ಯಾವುದೋ ಒಂದು ವಸ್ತುನ ನಾವು ಯಾವ ರೀತಿಯಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು ಅದು ವ್ಯತ್ಯಾಸ ಇರುತ್ತೆ. ಕೇಂದ್ರದಲ್ಲಿದೆ, ಪುರಾಣದಲ್ಲಿದೆ, ಇವೆಲ್ಲ ಅರ್ಥ ಸೂಟ್ ಆಗ್ತಕ್ಕಂಥದ್ದು ಸಂದರ್ಭ ಇಲ್ಲಿ ಬರ್ತಾ ಇಲ್ಲ. ವೈಜ್ಞಾನಿಕ ದೃಷ್ಟಿ ಅಂದ್ರೆ ಏನು? ಹುಟ್ಟಿ ಬಂದ ಪ್ರವೃತ್ತಿ ಅಲ್ಲ, ಹೌದು, ಸಾಧಿಸಿಕೊಳ್ಬೇಕಂತ ನಿಮ್ಗೆ ಗೊತ್ತಿದೆ. ಯಾವುದು ಸರಿ, ಯಾವುದು ತಪ್ಪು ಅಂತಕ್ಕಂಥದ್ದನ್ನು ನಾವು ನಿರ್ಧಾರ ಮಾಡ್ತಕ್ಕಂಥದ್ದು, ಸಂದರ್ಭಕ್ಕೆ ತಕ್ಕಂಗೆ ನಮ್ಮ ಜ್ಞಾನಕ್ಕೆ ಆಧಾರವಾಗಿ ನಾವು ತೀರ್ಮಾನ ಮಾಡ್ತಕ್ಕಂಥದ್ದು, ಅದು ವೈಜ್ಞಾನಿಕ ದೃಷ್ಟಿ. ಸರಿನೋ ತಪ್ಪು ಸೈಂಟಿಫಿಕಾಗಿ ವಿಚಾರ ಮಾಡ್ತೀವಿ. ಅದು ಹುಟ್ಟಿ ಬಂದು ನಮ್ಮ ಬರ್ತಕ್ಕಂಥದ್ದಲ್ಲ. ಆನುವಂಶಿಕತೆಯಲ್ಲಿ ರೂಢಿಸಬೇಕು, ಆನುವಂಶಿಕತೆ ಎಲ್ಲ ರೂಢಿಸಬೇಕು. ಇಲ್ಲಿ ಎಲ್ಲಿ ಆಗಿದೆ ತಪ್ಪಾಗಿದೆ ಎಲ್ಲ ಅಂತ ಆಗಬೇಕಾಯ್ತು. ರೂಢಿಸಬೇಕು, ನಾವು ರೂಢಿಸಿಕೊಳ್ಬೇಕು. ಅದು ಆನುವಂಶಿಕ ತಂದೆ ತಾಯಿಗಳಿಂದ ಬರ್ತಕ್ಕಂಥದ್ದು ಅಲ್ಲ ವೈಜ್ಞಾನಿಕ ದೃಷ್ಟಿ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗುತ್ತೆ. 35ನೇ ಪ್ರಶ್ನೆ ಗಮನಿಸೋಣ ನಮ್ಮ ಸ್ನೇಹಿತರೆ. ಅಭಿಮಾನವಿಲ್ಲದಿದ್ದರೆ ರಾಷ್ಟ್ರೀಯ ಸ್ವಾತಂತ್ರ್ಯಕ್ಕೂ ಎಳ್ಳು ನೀರು ಬಿಟ್ಟಂತೆ ಎಂದರೆ? ಸ್ನೇಹಿತರೆ, ಈ ಉತ್ತರಗಳು ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ನಿಮಗೆ. ಇದು ಯಾವುದು ಸಂಬಂಧಪಟ್ಟಂತೆ ಅಂತಂದರೆ, ಈಗಾಗಲೇ ಹೇಳಿದ್ರೆ ನಾವು ಲೇಖನ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಇದು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಅಗತ್ಯ ಇಲ್ಲ. ಮುಂದೋಗೋಣ. ಹೇಳಿಕೆ ವಿವರಣೆ ಆಧಾರಿತ ಪ್ರಶ್ನೆಗಳನ್ನು ಗಮನಿಸೋಣ. ಈಗ 36ನೇ ಪ್ರಶ್ನೆ ಭಾಳ ಫೇಮಸ್ ಆದಂಥ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ನೀರೊಳಗಿರ್ದುಂ ಬೆಮರ್ತ ನುರಗ ಪತಾಕಂ. ಈ ಹೇಳಿಕೆ ನೀವು ಆಲ್ರೆಡಿ ಕೇಳಿದಿರಿ. ರನ್ನ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ನಾವು ಈ ಹೇಳಿಕೆಯನ್ನು ಗಮನಿಸ್ತಾ ಇದ್ದೇವೆ. ಇದರ ಅರ್ಥ ಗೊತ್ತಾಯಿದೆ ನಿಮಗೆ. ನೋಡೋಣ, ವಿವರಣೆ ನೋಡೋಣ, ಸರಿಯಾಗಿದೆಯೋ ತಪ್ಪಿದೆ ನೋಡೋಣ. ನೀರಿನೊಳಗೆ ಮುಳುಗಿದ್ದರು ಉರಗ ಪತಾಕನು ಬೆವರಿದನು. ಬೆದರ್ತಾನವನು? ನೋ, ಹೇಳಿಕೆ ಸರಿ ಇದೆ, ಇಲ್ಲಿ ವಿವರಣೆ ತಪ್ಪಾಗಿದೆ. ನೆನ್ಪು ಮಾಡ್ಕೊಳ್ಳಿ ಸಂದರ್ಭವನ್ನು. ನೀರಿನೊಳಗೆ, ಯಾಕಂದರೆ ಭೀಮ ಬರ್ತಾನೆ ಈ ರೀತಿ ರನ್ನ ಯಾರು ದುರ್ಯೋಧನ ಹುಡ್ಕೋಳಕ್ಕೆ. ಆದರೆ ಅಲ್ಲಿ ಏನಾಗಿತ್ತು, ಭೀಷ್ಮನ ಸಲಹೆಯಂತೆ ಅವನು ನೀರಿನಲ್ಲಿ ಅಡಗಿರ್ತಾನೆ. ಹಾಗಾಗಿ ನೀರೊಳಗಿದ್ದು ಭೀಮ ನೋಡಿದ್ರೆ ತನ್ನ ನೀರಿನೊಳಗೆ ಮುಳುಗಿದ್ರು ಕೂಡ ಉರಗ ಪತಾಕನು ಬೆವರ್ತಾನೆ, ಅಲ್ಲಿ ಬೆದರೋದಿಲ್ಲ ಅಷ್ಟೇ. ನೆಕ್ಸ್ಟ್ 37ನೇ ಪ್ರಶ್ನೆ ಹೇಳಿಕೆ. ನಡೆವರಡೆ ಹದೆ ಕುಳಿತರಡೆ ಹೊರೆ
ನಡೆಯುವರು ಎಡುತ್ತಾರೆ ಹೊರತು ಕುಳಿತವರು ಎಡುತ್ತಾರಾ? ನಡೆಯುವರು ಉತ್ತರ ವಿವರಣೆ ನೋಡೋಣ. ನಡೆಯುವರು ಎಡೆಯುವ ಸಾಧ್ಯತೆ ಇದೆ, ತಪ್ಪು. ಇಲ್ಲಿ ಕೂಡ ಈ ಹೇಳಿಕೆ ಕೂಡ ತಪ್ಪಿದೆ ನೋಡಿ. ಹೇಳಿಕೆ ಸರಿ, ವಿವರಣೆ ತಪ್ಪು. ಹೇಳಿಕೆ ವಿವರಣೆ ಎರಡೂ ಸರಿ. ಆದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಮಿಸ್ಟೇಕ್ ನನ್ನ ಪ್ರಕಾರ. ಕುಳಿತವ್ರ ಬಗ್ಗೆ ಒಂದು ಸ್ವಲ್ಪ ಸ್ಟೇಟ್ಮೆಂಟ್ ಬಂದರೆ ಸರಿ ಆಗ್ತಿತ್ತು. ನಡೆಯುವವರು ಎಡೆಯುವ ಸಾಧ್ಯತೆ ಇದೆ, ಹೌದು. ನಡೆಯುವವರು ಎಡೆಯುವುದೇ, ಕುಳಿತವರು ಎಡೆಯುವವರೇ. ಇದ್ರೂ ಸೂಟಬಲ್ ಆಗುತ್ತೆ. ನಡೆಯುವವರು ಎಡುತ್ತಕ್ಕಂಥ ಸಾಧ್ಯತೆ ಇರುತ್ತೆ, ಆದರೆ ಕುಳಿತವರು ಎಡುವಲ್ಲ ಅಂತಕ್ಕಂಥದ್ದು ಕೂಡ ಉತ್ತರ ಸರಿಯಾಗಿದೆ. ಓಕೆ, ಎರಡೂ ಸರಿ ಇದಾಗಿದೆ. 38ನೇ ಪ್ರಶ್ನೆ. ಹೇಳಿಕೆ ನೀನು ಯಾಕೋ, ನಿನ್ನ ಹಂಗೆ ಅನ್ನಕ್ಕೋ, ನಿನ್ನ ನಾಮದ ಬಲೊಂದಿದ್ದರೆ ಸಾಕಂತಕ್ಕಂಥದ್ದು. ಇದನ್ನು ಕನಕದಾಸರು ಹೇಳ್ತಕ್ಕಂಥ ಸಂದರ್ಭವನ್ನು ನಾವು ನೋಡ್ತಿದ್ದೇವೆ. ಹೇಳಿಕೆ ಸರಿ, ವಿವರಣೆ ಸರಿ ಇದೆ. ಉತ್ತರ ವಿವರಣೆ ನೋಡೋಣ. ದೇವರು ಮತ್ತು ಅವನ ಕೃಪೆಗಿಂತ ಅವನ ನಾಮಸ್ಮರಣೀಯ ಶಕ್ತಿಯೇ ಮುಖ್ಯವಾದದ್ದು. ಹೌದು, ಸರಿಯಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಿದ್ದೇವೆ ಮಿತ್ರರೇ. ಈಗ ನಾವು 39ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಹೇಳಿಕೆ ಬುದ್ಧ ಜಗವೆಲ್ಲ ಎದ್ದಿರಲು ಇವನೊಬ್ಬ ಗೆದ್ದ. ವಿವರಣೆ. ಸಮಸ್ತ ಲೋಕವು ಮಲಗಿ ನಿದ್ರಿಸುವಾಗ ಬುದ್ಧನೊಬ್ಬ ಮಾತ್ರ ಎಚ್ಚೆತ್ತು ಹುಡುಕಾಟದಲ್ಲಿ ತೊಡಗಿದ. ನೋಡಿ, ಹೇಳಿಕೆ ತಪ್ಪು, ವಿವರಣೆ ಸರಿಯಾಗಿದೆ. 40ನೇ ಪ್ರಶ್ನೆ. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತದೆ ನೋಡೋಣ. ತಲಿದಂಡ ಬಿ ವಿ ಕಾರಂತ, ಟೊಳ್ಳುಗಟ್ಟಿ ಚಂದ್ರಶೇಖರ್ ಕಂಬಾರ, ಕತ್ತಲೆ ಬೆಳಕು ಜಿ ಬಿ ಜೋಶಿ, ಶೋಕಚಕ್ರ ಶ್ರೀರಂಗ. ಇದರಲ್ಲಿ ಸರಿಯಾಗಿ ಹೊಂದಿರತಕ್ಕಂಥದ್ದು ಶೋಕಚಕ್ರ ಶ್ರೀರಂಗ ಬರತಕ್ಕಂಥದ್ದು ಸರಿಯಾಗಿದೆ. 41ನೇ ಪ್ರಶ್ನೆ. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತದೆ? ಎಂ ಕೆ ಇಂದಿರಾ, ಪಣಿಯಮ್ಮ, ಹೌದು. ಸಾರಾ ಅಬೂಬಕರ್ ತುಂಗಭದ್ರ ಅಲ್ಲ. ವೈದೇಹಿ ಮೋಸದ ಬಲ್ಲಿ ಬರತಕ್ಕಂಥದ್ದಲ್ಲ. ತ್ರಿವೇಣಿ ದಮ್ಮಸು ಬರತಕ್ಕಂಥದ್ದಲ್ಲ. ಎಂ ಕೆ ಇಂದಿರಾ, ಪಣಿಯಮ್ಮ, ಇದು ಸರಿಯಾಗಿದೆ. ಇವೆಲ್ಲ ಯಾವಾಗ ಸರಿಯಾಗುತ್ತೆ ಅಂದರೆ ನಾವು ಜಾಸ್ತಿ ಹೆಚ್ಚು ಸಾಲ್ವ್ ಮಾಡಿದಾಗ, ಪ್ರಶ್ನೋತ್ತರಗಳನ್ನು ಓದಿದಾಗ, ಕೃತಿಗಳನ್ನು, ಲೇಖಕರ ಬಗ್ಗೆ ತಿಳ್ಕೊಂಡಾಗ ನಾವು ಪರ್ಫೆಕ್ಟ್ ಆದಂಥ ಆನ್ಸರ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. 42ನೇ ಪ್ರಶ್ನೆ. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿ ಹೊಂದಿಕೆ ಆಗುತ್ತದೆ ನೋಡಿ. ಅವರು ಬರತಕ್ಕಂಥ ಪುಸ್ತಕ ಇದನ್ನು ಹೇಳಿದರೆ, ಕೃತಿಗಳು ಹೇಳಿದ್ದಾರೆ, ಕವಿ ಹೆಸರು ಹೇಳಿದರೆ ಯಾವ ಸರಿ ಹೊಂದಿಕೆ ಆಗುತ್ತದೆ ಅಂತ ಹೇಳ್ತಾರೆ. ಇವನು ಅಂಡರ್ಲೈನ್ ಮಾಡಿದ್ದೀನಲ್ಲ, ಇವ್ನು ಗಮನಿಸ್ತಾರೆ. ನೀವು ಹೊಂದಿಕೆ ಆಗಿದನೋ ಆಗಿಲ್ವ ಅಂತಕ್ಕಂಥದ್ದನ್ನು ಭಾಳ ಅಬ್ಸರ್ವೇಷನ್ ಮಾಡಿ ನೀವು ಉತ್ತರವನ್ನು ಟಿಕ್ ಮಾಡಬೇಕಾಗುತ್ತೆ, ಮಿಸ್ ಆಗಬಾರ್ದು. ನೋಡಿ, ಕೆ ಎಸ್ ನರಸಿಂಹಸ್ವಾಮಿ ಒಂಗನಸುಗಳು ಬರ್ದಾರ? ಇಲ್ಲ, ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನಿಸಾರ ಮುದ್ದರ್ ನಿತ್ಯೋತ್ಸವ ಫೇಮಸ್ ಆಗಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿದೆ. ರಾಮಚಂದ್ರ ಶರ್ಮ ಒಕ್ಕಳಲ್ಲಿ ಹೂವಿಲ್ಲ ಅಲ್ಲ. ಒಕ್ಕಳಲ್ಲಿ ಹೂವಿಲ್ಲ ಬರತಕ್ಕಂಥವ್ರು ಯಾರು ಅಂತಂದರೆ ಎ ಕೆ ರಾಮಾನುಜನ್ ಅಂತಕ್ಕಂಥದ್ದು, ಹೌದು. ಅದರಿಂದ ಇದು ಉತ್ತರ ಕೂಡ ಸರಿಯಾಗಿ ತಪ್ಪಿದೆ. ಚನ್ವೀರ್ ಕಣಿವೀರ್ ನನ್ನ ನಿನ್ನ ನಡುವೆ ಇಲ್ಲ. ಚನ್ವೀರ್ ಕಣಿವೀರ್ ನೋಡಿರ್ತಕ್ಕಂಥದ್ದು ನೆಲಮುಗಿಲು ಆಕಾಶ ಬುಟ್ಟಿ ದೀಪದಾರಿ ಅಂತಕ್ಕಂಥ ಬರ್ತಾರೆ. ನನ್ನ ನಿನ್ನ ನಡುವೆ ಅಲ್ಲ. ಅದರಿಂದ ಉತ್ತರ ನಿಸಾರ್ ಅಹಮದ್. 43ನೇ ಪ್ರಶ್ನೆ. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ? ಇಲ್ಲಿ ಸಾಳ್ವಾರ್ ಸರತ್ನಾಕರ ಸರಿಯಾಗಿದೆ. ತಿರುಮಲಾರೆ ಅಪ್ರತಿಮ ವೀರಚರಿತೆ ಸರಿಯಾಗಿದೆ. ಕುಂತಕ ಒಕ್ಕರು ಇದು ಸರಿಯಾಗಿದೆ. ನಾಗವರ್ಮ ಕಾವ್ಯಸಾರ ತಪ್ಪಾಗಿದೆ. ನಾಗವರ್ಮ ಬರೆದಂಥದ್ದು ಯಾವುದು? ಕಾವ್ಯಾವಲೋಕನ, ಶಬ್ದಾನುಶಾಸನ ಇವೆಲ್ಲ ಬರೆದಾರಲ್ಲ ಅವರು. 44ನೇ ಪ್ರಶ್ನೆ. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತದೆ? ನುಡಿಯಬಹುದು, ತಪ್ಪಿದೆ. ನಿಷೇಧಾರ್ಥಕ ಅಲ್ಲ, ಅದು ಸಂಬೋನಾರ್ಥಕ ಆಗುತ್ತೆ. ಕೇಳಿದನು ಪ್ರಶ್ನಾರ್ಥಕ, ನೋಡಲಿ ವಿದ್ಯಾರ್ಥಕ, ಕುಣಿಸಿದನು ಸಂಭವಾರ್ಥಕ. ನೋಡಿ, ಇದರಲ್ಲಿ ಸರಿಯಾದ ಉತ್ತರ ನೋಡಲಿ, ಮಾಡಲಿ, ಕೇಳಲಿ ಇವೆಲ್ಲ ಪದಗಳು ಬರ್ತಕ್ಕಂಥದ್ದು ವಿದ್ಯಾರ್ಥಕದ ಅಡಿಯಲ್ಲಿ. ಬಹುವೈಕೆ ಜೋಡಣೆ ನೋಡೋಣ. ಬ್ರಹ್ಮಶಿವ, ಉತ್ತರ ಹೇಳ್ತಾ ಹೋಗ್ತೀನಿ. ಸಮಯ ಪರೀಕ್ಷೆ ಸರಿಯಾಗಿದೆ. ಹರಿಹರ ಬರ್ತಕ್ಕಂಥದ್ದು. ಗಿರಿಜಾ ಕಲ್ಯಾಣ, ಷಡಕ್ಷರ ದೇವ, ಶಬರಶಂಕರ ವಿಳಾಸ, ಕನಕದಾಸ, ನಳಚರಿತ್ರೆ. ಕರೆಕ್ಟ್ ಅಲ್ವಾ? ಇದು ಹೊಂದಿಸಿಕೆ ಮಾಡೋದು ಭಾಳ ಈಸಿ ಇರುತ್ತೆ. ಯಾವ್ದಾದ್ರು ಒಂದು ಜೋಡಿ ಎರಡು ಜೋಡಿ ಸಿಕ್ಕರೆ ನಮ್ಗೆ ಇನ್ನೂ ಸುಲಭವಾಗುತ್ತೆ. ನೆಕ್ಸ್ಟ್ ಇವುಗಳಲ್ಲಿ ಸರಿಯಾದ ಉತ್ತರ ಅದೆಲ್ಲ ಟಿಕ್ ಮಾಡಿದ್ದೀವಿ. 46ನೇ ಪ್ರಶ್ನೆ. ಕುವೆಂಪು ಹೊಂದಿಸಿ ಬರ್ರಿ. ಕುವೆಂಪು ಅವ್ರು ಬರೆದದ್ದು ಯಾವುದು? ಅವರ ಆತ್ಮಚರಿತ್ರೆ. ಇಲ್ಲೆಲ್ಲ ಆತ್ಮಚರಿತ್ರೆ ಕೊಟ್ಟಿದ್ದಾರೆ, ನೆನಪಿನ ದೋಣಿಯಲ್ಲಿ ನೆನಪಿಟ್ಕೊಳ್ಳಿ. ಶಿವರಾಮ್ ಕಾರಂತರದ್ದು ಸ್ಮೃತಿ ಪಟಲದಿಂದ. ಓಕೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಭಾವ. ದೇ ಜವರೇಗೌಡವರು ಹೋರಾಟದ ಬದುಕು. ಇದು ಸರಿಯಾದ ಉತ್ತರ. ನೆಕ್ಸ್ಟು ಇಲ್ಲಿ ಪಾಶ್ಚಾತ್ಯರು ಮತ್ತು ಇದು ಏನು ಎಲ್ಲ ಮಿಕ್ಸ್ ಕೊಟ್ಟಿದ್ದಾರೆ. ಕಾವ್ಯ ಮೀಮಾಂಸಕರ ಬಗ್ಗೆ ಕೊಟ್ಟಿದ್ದಾರೆ, ನೋಡೋಣ. ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಯಾರು? ಟಿ ಎಸ್ ಇಲಿಯಟ್. ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಬಗ್ಗೆ ಹೇಳಿದವರೇ ಟಿ ಎಸ್ ಇಲಿಯಟ್. ಸಾಧಾರಣೀಕರಣ ಬಟ್ ಚೆನ್ನಾಗಿದೆ, ನಿಮಗೆ ಈಸಿ ಗೊತ್ತಿದೆ. ಭಟ್ಟನಾಯಕ. ರಸಸೂತ್ರ ಯಾರು? ಭರತ ಹೇಳಿದ್ದಾನೆ. ಶೋಧನೆ ಅರಿಸ್ಟಾಟಲ್. ಕೆಥಾರ್ಸಿಸ್ ಅಂತಕ್ಕಂಥದ್ದು ಬರ್ತಲ್ಲ, ಅವರು ಹೇಳಿದ್ದು. ಕೊನೆಯದಾಗಿ ಈಗ 3 ಪ್ರಶ್ನೆಗಳಿದ್ದಾವೆ. ಅನುಕ್ರಮ ಮಾದರಿ. ನಾವು ಪ್ಯಾಟರ್ನ್ ಅರ್ಥ ಮಾಡ್ಕೋತಾ ಹೋದರೆ ಈಸಿ ಆಗುತ್ತೆ ನಮಗೆ. ಅನುಕ್ರಮ ಮಾದರಿ ಅಂದರೆ ಕಾಲಾನುಕ್ರಮ ಮಾಡಿದರೆ ಯಾರು ಮೊದಲು ಬರೋದು, ಯಾರು ಕವಿಗಳ ಬಗ್ಗೆ, ಕೃತಿಗಳ ಬಗ್ಗೆ ಕೇಳ್ತಾನೆ. ಈಗ ನೋಡೋಣ. 48ನೇ ಪ್ರಶ್ನೆ. ಇಲ್ಲಿ 4 ಮಾದರಿ ಕೊಟ್ಟಿದ್ದಾನೆ. ವಿಮರ್ಶೆಯ ಪೂರ್ವ ಪಶ್ಚಿಮ, ಇದು ಜಿ ಎಸ್ ಶಿವರುದ್ರ ಬರೆದ್ರೆ ಗೊತ್ತಿದೆ ನಿಮಗೆ. ಕಾವ್ಯ ಸಮೀಕ್ಷೆ, ಸಾತ್ವಿಕ ಪಥ, ಉರಿಯನಿಗೆ ಇವ್ರು ಬರೆದಿದ್ದಾರಲ್ಲ, ಯಾರು? ಕೀರ್ತಿನಾಥ ಕೃತಿ ಕೊಟ್ಟಿಯವರು. ಎಸ್. ಅದರಲ್ಲಿ ಯಾವುದು ಫಸ್ಟ್ ಬರ್ತದೆ ಇದರಲ್ಲಿ ಅಂದರೆ ಕಾವ್ಯ ಸಮೀಕ್ಷೆ ಬರುತ್ತೆ. ಕೊನೆಯದಾಗಿ ಬರ್ತಕ್ಕಂಥದ್ದೇ ಉರಿಯನಾಲಿಗೆ ಅಲ್ಲ. ಕಾವ್ಯ ಸಮೀಕ್ಷೆ ಮೊದಲು ಬರುತ್ತೆ, ಕೊನೆಗೆ ಬರ್ತಕ್ಕಂಥ ಸಾತ್ವಿಕ ಪಥ. ಇದು ಸ್ವಲ್ಪ ನಾವು ಅಬ್ಸರ್ವೇಷನ್ ಮಾಡ್ಕೊಳ್ಳೋಣ. ಯಾರ ಕವಿಗಳ ಬಗ್ಗೆ ನಾವು ನೆನ್ಪಿಟ್ಕೊಂಡಾಗ ಇದನ್ನು ಸರಿಯಾದ ಉತ್ತರ ಹೇಳಲಿಕ್ಕೆ ಬರುತ್ತೆ. 49ನೇ ಪ್ರಶ್ನೆ. ರುದ್ರಭಟ್ಟ. ಇಲ್ಲಿ ನೋಡಿ, ಕುಮಾರವ್ಯಾಸ, ಲಕ್ಷ್ಮೀಶ, ರುದ್ರಭಟ್ಟ, ಜಗನ್ನಾಥದಾಸ ಹೇಳಿದ್ದಾರೆ. ಇದರಲ್ಲಿ ಭಾಳ ಸೀನಿಯರ್ ಆಗಿರ್ತಕ್ಕಂಥ ಕವಿ ಯಾರು? ರುದ್ರಭಟ್ಟ. 10-12ನೇ ಶತಮಾನದಲ್ಲಿ ಬರ್ತಾನಲ್ಲ, ರುದ್ರಭಟ್ಟ ಬಂದರು. ಆಮೇಲೆ ಕುಮಾರವ್ಯಾಸ ಬರ್ತಾರೆ, ಆಮೇಲೆ ಲಕ್ಷ್ಮೀಶ ಬರ್ತಾರೆ, ಇದು ಜಗನ್ನಾಥದಾಸ. ಇದು ನಾವು ನೆನ್ಪಿಟ್ಕೊಳ್ತಕ್ಕಂಥ ಸುಲಭ ವಿಧಾನ. 50ನೇ ಪ್ರಶ್ನೆ. ಗುಲ್ವಾಡಿ ವೆಂಕಟರಾವ್ ಗೊತ್ತೇ ಇದೆ ನಿಮ್ಗೆ. ಮೊಟ್ಟ ಮೊದಲ ಪ್ರಥಮ ಕಾದಂಬರಿ ಬರ್ತಕ್ಕಂಥವ್ರು ಇಂದಿರಾ ಅಂತಕ್ಕಂಥದ್ದು ಅವರೇ ಮೊದಲಾಗಿರ್ತಾರೆ. ಇಲ್ಲಿ ಈ ಆಪ್ಷನಲ್ಲಿ ಸುಲಭವಾಗಿದೆ ಇದು. ಮಿರ್ಜಿ ಅಣ್ಣಾರಾಯ, ಶಾಂತಿನಾಥ ದೇಸಾಯಿ, ಗೀತನಾಗುಷರು ಇತ್ತೀಚೆಗೆ ಇರತಕ್ಕಂಥರಲ್ವಾ. ಹೀಗೆ ನಾವು ನೆನಪಿಟ್ಕೋಬೋದು. ಸ್ನೇಹಿತರೆ, ಇವತ್ತಿನ ತರಗತಿ ಆಗಿತ್ತು 2005ರ ಜೂನ್ನ ಕನ್ನಡ ಪ್ರಶ್ನೆ ಪತ್ರಿಕೆ ಬಗ್ಗೆ ವಿಶ್ಲೇಷಣೆ. ಮುಂದಿನದ ಇನ್ನೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ನೀವು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಾಹಿತಿಯ ನೋಟಿಫಿಕೇಶನ್ ಬರಬೇಕಂತಂದರೆ
ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ನಿಮಗೆಲ್ಲರ ಮಾಹಿತಿಯನ್ನು ಖಂಡಿತ ಕೊಡ್ತೇನೆ. ಮತ್ತು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ಖಂಡಿತ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿ ಖಂಡಿತ ಏನೇನು ಬೇಕೋ ಎಲ್ಲವನ್ನ ಕೂಡ ನಿಮ್ಮ ಪರೀಕ್ಷೆ ಮುಗಿದವರಿಗೆ ಹೇಳ್ತಾ ಹೋಗ್ತೇನೆ ಅಂತ ಹೇಳ್ತಾ ಇವತ್ತಿನ ಸೆಷನ್‌ಗೆ ವಿರಾಮ ನೀಡ್ತೇನೆ ಮಿತ್ರರೇ. ಧನ್ಯವಾದಗಳು.